ಮಂದಿಯ ಅಪ್ಪು ಇಲ್ಲ ಮಾತಲ್ಲಿ ತಪ್ಪು ಬಲ್ಲ ಮಂದಿಯ ಅಪ್ಪು ಇಲ್ಲ ಮಾತಲ್ಲಿ ತಪ್ಪು ಎಲ್ಲ ಮಣ್ಣಲ್ಲಿ ಬಾಳುವ ತುಳಿತ ಎಲ್ಲ ಮಣ್ಣಲ್ಲಿ ಬಾಳುವ ತುಳಿತ ಬಲ್ಲ ಮಂದಿಯ ಅಪ್ಪು ಇಲ್ಲ ಮಾತಲ್ಲಿ ತಪ್ಪು ಎಲ್ಲ ಮಣ್ಣಲ್ಲಿ ಬಾಳುವ ತುಳಿತ ಎಲ್ಲ ಮಣ್ಣಲ್ಲಿ ಬಾಳುವ ತುಳಿತ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾನೇ ಯಾರು ಪರಿಚಯ ಆಯ್ತಾ? ಗೊತ್ತಾಗಿಲ್ಲ. ಬೇಡ, ಎಲ್ಲಿ ಹೊರಟದ್ದು ಅಂತಾದ್ರೂ ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಅವರು ಬೇಡ, ಎಲ್ಲಿಂದ ಹೊರಟದ್ದು ಅಂತಾದ್ರೂ ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಹೋಗ್ಲಿ, ನೀವು ಯಾರು ಅಂತಾದ್ರೂ ಗೊತ್ತಾ? ಅದು ಗೊತ್ತಿಲ್ಲ. ನಮ್ ಪುಣ್ಯ ಅದು ಗೊತ್ತಿಲ್ಲ ಅಂದ್ರೆ ಕಷ್ಟ ಮತ್ತೆ. ಈಗ ನಾನು ಪ್ರಧಾನಮಂತ್ರಿ ಮಗ ಅಂತ ಹೇಳಿದ್ರೆ ಏನ್ ಹೇಳ್ತೀನಿ? ಇಲ್ಲಿಂದ ಓಡಿಸುವುದಿಲ್ಲ. ನೀವಂತಲ್ಲ, ಯಾರು ಓಡಿಸುವುದೇ. ಪ್ರಧಾನಮಂತ್ರಿಗಳ ಮಕ್ಕಳು ಹೀಗಿರ್ತಾರ? ಅಲ್ಲ, ಹೇಳಿದ್ರೆ ಯಾರಾದ್ರೂ ನಂಬುತ್ತಾರ? ಏನು ಮಾಡ್ಲಿಕ್ಕಿಲ್ಲ, ನಮ್ಮ ಹಣೆ ಬರ. ಯಾರು ನಂಬುದಿಲ್ಲ ಅಂತ ನಮ್ಗೆ ಗೊತ್ತಿದ್ರು ನಮ್ಗೆ ಹೇಳಿದೆ ಹೋದ್ರೆ ಗತಿ ಇಲ್ಲ. ಸ್ವಾಮಿ, ನನ್ನ ಹೆಸರಪ್ಪು, ನನ್ನ ಮಾವನ ಮಗಳು ಮಲ್ಲಿ. ಯಥಾರ್ಥಕ್ಕೆ ನೋಡ್ಲಿಕ್ಕೆ ಬಹಳ ಚಂದ ಇದ್ಲು ಎನ್ನುವ ಕಾರಣಕ್ಕಾಗಿ ನಾನು ಅವಳನ್ನು ಪ್ರೀತಿ ಮಾಡಿದೆ. ಪ್ರೀತಿ ಅಂತ ಹೇಳಿದ್ರೆ ನನ್ನಷ್ಟಕ್ಕೆ ಮಾಡಿದ್ದೆ ಬಿಟ್ಟರೆ ಅವಳು ಮಾಡಿದ್ದಾಳೆ ಅಂತ ನಾ ಹೇಳಲಿಲ್ಲ. ಪ್ರೀತಿ ಮಾಡಿದಂತ ನಾನು ಹೋಗಿ ಅವಳಲ್ಲಿ ಕೇಳಿದೆ, ನಾನು ನಿನ್ನನ್ನು ಮದುವೆ ಆಗ್ಬೇಕು ಅಂತ ಬಯಸಿದ್ದೇನೆ, ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದೆ. ಮದುವೆ ಆಗ್ಲಿಕ್ಕೆ ನಿನ್ನ ಹತ್ರ ಏನು ಅಂತ ಕೇಳ್ಬೇಕು ಅವಳು. ಉತ್ತರ ಕೊಡ್ಬೋದಿತ್ತಲ್ಲ. ಸಭ್ಯತೆ ಅಲ್ಲ ಅಂತೂ ಸುಮ್ಮನೆ ಉಳಿದೆ ನಾನು. ಉತ್ತರ ಉಂಟುಗಳು ಕೊಡುವುದಲ್ಲ. ಹೌದು, ಸಭ್ಯತೆ ಅಲ್ಲ, ಬುದ್ಧಿವಂತಿಕೆ ಮಾಡಿದೆ. ಅವಳೆಲ್ಲೇ ಕೇಳಿದೆ, ನಿನ್ನನ್ನು ಮದುವೆ ಆಗಬೇಕಿದ್ರೆ ಏನಿರಬೇಕು? ಈಗ ಅವಳಿಗೆ ಬಿಟ್ಟೆ ನಾನು. ಇರ್ಲಿಕ್ಕೊಂದು ಒಳ್ಳೆ ಮನೆ ಉಂಟಾ? ಎಲ್ಲಾದ್ರೂ ಹೋಗ್ಬೇಕು ಅಂತ ಆದ್ರೆ ಯಾರ್ದೋ ಗಾಡಿ ಕೈ ಮಾಡುವುದೇ ಬಿಟ್ಟರೆ ನಿನ್ನ ಹಣೆ ಬರ ನಂಗೆ ಗೊತ್ತಿಲ್ವಾ? ಅವಳು ಹೇಳಿದ್ದು, ನನ್ನನ್ನು ಮದುವೆ ಆಗ್ಬೇಕು ಅಂತ ಆದ್ರೆ ಲಕ್ಷಾಧಿಪತಿ ಆಗ್ಬೇಕು ಅಂದ್ಲು. ನಾವು ಭಿಕ್ಷಾಧಿಪತಿ ಸ್ವಾಮಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಮತ್ ನಾನ್ ನಿಷ್ಠೂರ ಮಾಡ್ಕೊಳ್ಳಿಲ್ಲ, ಮಾತಾಡ್ಲಿಲ್ಲ. ಬರ್ತೇನೆ ಅಂತ ಹೇಳಿ ನನ್ನಷ್ಟಕ್ಕೆ ಎದ್ಕೊಂಡು ಹೀಗೆ ಬರ್ತೇ ಉಳಿದೆ ನಾನು. ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ? ಏನು ಮಾಡ್ಲಿಕ್ಕಿಲ್ಲ. ಅನ್ಯಾಯ ಮಾಡಿದ್ದು ದೇವರು ನಮಗೆ. ಹುಟ್ಟಿಸುವುದು ಹುಟ್ಟಿಸಿದ್ದ, ಒಂದು ದೊಡ್ಡವ್ರ ಮನೆಯಲ್ಲಾದ್ರೂ ಹುಟ್ಟಿಸಿದ್ನ. ದೊಡ್ಡವ್ರ ಮನೇಲಿ ಮನುಷ್ಯರಾಗಿ ಹುಟ್ಟಿಸ್ಬೇಕು ಅಂತ ಹೇಳಿಲ್ಲ ನಾನು. ನಾಯಿಯಾಗಿ ಹುಟ್ಟಿಸಿದ್ರು ನಾಯಿ ಅಂತ ನೀವು ಕಡಿಮೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವು ಬುದ್ಧಿ ಇಲ್ಲದೆ ಹೋದ ಜನ ಹೇಳುದು ನಮ್ ಪಾಡಂದ್ರೆ ನಾಯಿ ಪಾಡು ಅಂತ. ಯಥಾರ್ಥಕ್ಕೆ ನಾಯಿಗಿದ್ದ ಅನುಕೂಲ ನಮ್ಗಿಲ್ಲ ಸ್ವಾಮಿ. ಮನುಷ್ಯ ಶ್ರೀಮಂತರ ಮನೆ ನಾಯಿ ಉದಾಹರಣೆ ತಕೊಂಡ್ರೆ ಮಾತಾಡೋ ಸ್ಥಿತಿ ಇಲ್ಲ. ಯಾಕೆಂದ್ರೆ ನೋಡಿ, ಬಡವರಿಗೆ ಎಷ್ಟೋ ಬಡವರು ಪಾಪ ವಾಸ ಮಾಡ್ಲಿಕ್ಕಲ್ಲ, ದಾರಿ ಬದಿ ಬಿದ್ಕೊಳ್ತಿಲ್ವಾ? ದೊಡ್ಡವ್ರ ಮನೇಲಿ ಆಗಲ್ಲ. ನಾಯಿಗೆ ತಕೊಳ್ಬೇಕಿದ್ರೆ ಹಣ ಎಷ್ಟು ಕೊಡ್ತಾರೆ ಅಂದ್ರೆ ಮನುಷ್ಯರಿಗಿಂತಲೂ ಹೆಚ್ಚಿಗೆ ಬೆಲೆ ಉಂಟು. ಅದು ವಿಚಾರ ಮಾಡಿದವರಿಗೆ ಗೊತ್ತೋದು. ಮೇಲಾಗಿ ಅದಕ್ಕೆ ಇರ್ಲಿಕ್ಕೆ ಮನೆ, ಅದಕ್ಕೆ ಮತ್ತೆ ಗಾಳಿ ವ್ಯವಸ್ಥೆ ಉಂಟು ಆ ಮನೆಯಲ್ಲಿ. ನಮ್ಮ ಮನೆ ಮೇಲೆ ನೋಡ್ರೆ ಪಾಪ ಸೂರ್ಯನಾರಾಯಣೆ ಕಾಣುವುದು ಬಿಟ್ಟು ವ್ಯವಸ್ಥೆ ಉಂಟು. ನಮಗೆ ಉಣ್ಣುವುದಕ್ಕೆ ಕೆಲವು ಸಲ ಗಂಜಿಗೂ ಗೊತ್ತಿಲ್ಲ. ಅವಳಿಗೆ ಆ ನಾಯಿಗಾಗಲ್ಲ, ಮಾಂಸವೇ ತಂದು ಹಾಕುದು, ಕೋಳಿ ಕಾಲು. ಆದ್ರೂ ಅದು ದಿವಸ ತಿಂದದ್ದು ಎಂತ ತಿನ್ನುವುದು ಅಂತ ಅದನ್ನೂ ತಿನ್ನುವುದಿಲ್ಲ. ನೋಡಿ ಲೆಕ್ಕ ಹಾಕಿ. ಮತ್ತೆ ನೋಡಿ, ಮನುಷ್ಯರ ಪಾಡು ಒಳ್ಳೇದು ಅಂತ ಯಾರು ಹೇಳಿದ್ದು ನಿಮ್ಗೆ? ಸೂಕ್ಷ್ಮ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿದ್ದು ಹೊಲಸು ನಾಯಿಯಲ್ಲಿ ಇಲ್ಲ. ಇಲ್ಲಿ ದೊಡ್ಡವ, ಸಣ್ಣವ, ಬಡವ, ಬಲ್ಲಿದ, ಆ ಜಾತಿ, ಈ ಜಾತಿ, ಈ ದುರಂತ ನಮ್ಮಲ್ಲಿ ಬೇಕಾದಷ್ಟು ಎಲ್ಲಿವರೆಗುಂಟು ಅಂತ ಹೇಳಿದ್ರು ನೋಡಿ. ಮನುಷ್ಯರದ್ದು ಆಚೆ ಮನೆ ಒಂದು ವಾಹನ ತಕೊಂಡ್ರೆ ಸಹ ಈಚೆ ಮನೆ ಒಂದು ಹೋಟೆಲ್ ಬೆಂಕಿ ಬಿತ್ತೆ. ಅಯ್ಯೋ ದೇವ್ರೇ, ಅವನು ತಕೊಂಡು ಇದ್ದ, ಅವ್ ಪಾಪ ನಿಲ್ಸ್ಕೊಂಡ್ ಬಾ ಅಂತ ಹೇಳ್ರು, ಇವ ಇಲ್ಲ ನಾ ಈ ಬದಿಗೆ ಹೋಗ್ತೆ ಅಂತ ಹೋಗ್ತಾವ. ಹೋಗುದು ಆ ಬದಿಗೆ ಹೊಟ್ಟೆ ಕಿತ್ತು. ನಾಯಿ ಏನು ಉಂಟಾ? ಅಲ್ಲ ವಿಚಾರ ಮಾಡಿ. ಅಲ್ಲ, ನಾಯಿ ಪಾಪ ವಾಹನ ತಗೋಬೇಕು ಅಂತ ಅಲ್ಲ ವಿಚಾರ ಮಾಡಿ. ಮೇಲಾಗಿ ಸುಖ ಪಡ್ಬೇಕು ಅಂತಾದ್ರೆ ಮನುಷ್ಯನಿಗೆ ಹೀಗೆ ಅಂತ ಕ್ರಮ ಉಂಟು. ಈಗ ನೀವು ಸುಖ ಪಡ್ಬೇಕು ಅಂತ ಎಲ್ಲೆಲ್ಲ ಹೋದ್ರು ಕೊನೆ ಓಡ್ಬರು ಪರಿಸ್ಥಿತಿ
ಕೆಲವರೆಲ್ಲ ವ್ಯವಸ್ಥೆ ನೋಡಿ ಅಲ್ವಾ. ಅಲ್ಲ, ವ್ಯವಸ್ಥಿತವಾಗಿ ನ್ಯಾಯವಾಗಿ ಒಂದು ಕ್ರಮದಂತೆ ಆಗ್ಬೇಕು ಅಂತ ಆದ್ರೂ ಮದುವೆ ಆಗ್ಬೇಕು. ಮದುವೆ ಆಗ್ಬೇಕು ಅಂತ ಆದ್ರೂ ಅನುಕೂಲ ಇದ್ರಡ್ಡಿಲ್ಲ, ಇಲ್ಲದೆ ಹೋದ್ರು ಸಾಲವೇ ಮಾಡ್ಬೇಡುವ. ಅವ ಸಾಲ ಮಾಡ್ಕೊಂಡು ಮದುವೆ ಆದಂತ ಇಟ್ಕೊಳ್ಳಿ, ಮದುವೆ ಆದ್ಮೇಲೂ ಖರ್ಚಿಲ್ವಾ? ಜೀವಮಾನ ಸುಖ ಇಲ್ಲ. ಮನುಷ್ಯರದೇ ನಾಯಿ ಪಾಡು, ನಾಯಿ ಸುಖ ಪಡ್ಬೇಕು ಅಂತಿದ್ರೆ ಯಾವ ತಲೆ ಬಿಸಿ ಇಲ್ಲ. ಸರ್ಪ್ಲಿ ಒಂದ್ಸಲ ಬಿಡಿಸ್ಕೊಂಡ್ರೆ ಸೈ, ಒಂದ್ ಸುತ್ತಾಕ್ ಬಂದ್ರೆ ಮುಗಿದ ಕೆಲಸ. ಮನುಷ್ಯರಿಗೆ ಅನುಕೂಲ ಉಂಟಾ? ನೀವ್ ಹೇಳ್ಕೊಳ್ಳುದು ಅಷ್ಟೇ ಬಿಟ್ರೆ ಮತ್ತೆ ಮತ್ತು ಕೆಲವು ನಾಯಿ ಅನುಕೂಲ ಯೋಗ ನೋಡಿ. ಈ ಕೆಲವು ಶ್ರೀಮಂತರ ಮನೇಲಿ ಕೆಲವರು ಇದ್ದಾರೆ, ಅವ್ರ ಕೆಲ್ಸಕ್ಕೆ ಬೇರೆ ಜನ ಬೇಕು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಮನೆ ಮಕ್ಕಳು ಹೊಲಸ್ ಮಾಡ್ರೆ ಹೇಸಿಗೆ ಆಗ್ತದೆ. ಬೇಗ ತೆಗೆದು ಕೆಲಸದವ್ರನ್ನ ಹೋಗಿ ತಿಳ್ಕೊಂಡ್ ಬಾರೆ ಬೇಗ. ಮನೆ ಮಕ್ಕಳು ಹೇಸಿಗೆ ಮಾಡಿದ್ರೆ ಇವ್ರಿಗೆ ಹೇಸಿಗೆ ಆಗ್ತದೆ. ಅಂತದ್ರಲ್ಲಿ ಕೆಲವು ಹೆಣ್ಮಕ್ಳು ಬೆಳಗ್ಗೆ ಮುಂಚೆ ನಾಯಿ ಹಿಡ್ಕೊಂಡು ಹೋಗುದು. ಹೇಳ್ರು ವಾತ ಸೇವನೆ. ಆ ನಾಯಿ ಹಿಡ್ಕೊಂಡು ಹೋಗ್ಬೇಕಿದ್ರೆ ನಾಯಿ ಹೊಲಸ್ ಮಾಡ್ತಿದ್ರೆ ಪಾಪ ಅಲ್ಲೇ ನಿಂತ್ಕೊಂಡವ್ರು. ಮಕ್ಕಳದ್ದು ಹೊಲಸಾಗ್ತದೆ, ನಾಯಿ ಹೇಸಿಗೆ ಮಾಡ್ರೆ ಪಾಪ ನಿಂತ್ಕೊಂಡಲ್ಲೇ ಸಹಿಸ್ಕೊಳ್ತಾರೆ. ಅದು ಒಂದು ಶೈಲಿ, ಚಂದ. ಅದು ಸುಮ್ಮನೆ ಹೇಳುದಲ್ಲ, ಅದರಲ್ಲಿ ಏನು ಹಿತವೋ ದೇವರಿಗೆ ಬಿಟ್ಟು ಬಿಟ್ರೆ ಮನುಷ್ಯರಾದವ್ರು ಹೇಳುದಲ್ಲ. ಆ ಕಾರಣಕ್ಕಾಗಿ ಹೀಗೆ ವಿವರಣೆ ಕೊಟ್ಟರೆ ನಾಯಿ ವಿಷಯದಲ್ಲಿ ಮನುಷ್ಯರಿಗಿಂತ ಅದೇ ಒಳ್ಳೇದು, ಒಳ್ಳಿಕ್ಕೆ ಇನ್ನೂ ಬಹಳ ಹೇಳ್ಬಹುದು. ಆದ್ರೆ ಅಗತ್ಯ ಇಲ್ಲ, ಬೇಡ ಸ್ವಾಮಿ. ನಾನು ಅದೆಲ್ಲ ವಿಚಾರ ಮಾಡುದು. ದೇವ್ರು ಹೀಗೆ ಮಾಡುದಂತ ನಾನು ದೇವರನ್ನ ಆಕ್ಷೇಪಿಸ್ಲಿಕ್ಕಿಲ್ಲ. ದೇವ್ರು ಖಂಡಿತ ಯಾವತ್ತಿಗೂ ತಪ್ಪು ಮಾಡ್ಲಿಕ್ಕಿಲ್ಲ. ಅವ ಬುದ್ಧಿವಂತನೇ. ಯಾರಿಗೆ ಎಲ್ಲಿಗೆ ಎಷ್ಟೊತ್ತಿಗೆ ಹ್ಯಾಕ್ ಕೊಡ್ಬೇಕು ಅಂತ ಚೆನ್ನಾಗಿ ಗೊತ್ತು ಅವನಿಗೆ. ಎನ್ನುವುದಕ್ಕೊಂದು ಉದಾಹರಣೆ, ಒಬ್ಬ ದಾರಿಯಲ್ಲಿ ಹೋಗ್ತಾ ಇದ್ದ. ಆಯಾಸ ಆಯ್ತು ಅನ್ನೋ ಕಾರಣಕ್ಕಾಗಿ ಹೀಗೆ ಕೂತ್ಕೊಳ್ಬೇಕು ಅಂತ ನೋಡ್ತಾನೆ. ದಾರಿಯ ಪಕ್ಕದಲ್ಲಿ ವಿಶಾಲವಾಗಿ ಬೆಳೆದು ನಿಂತ ಆಲದ ಮರವನ್ನು ಕಂಡ. ಬುಡದಲ್ಲಿ ಕಟ್ಟೆ ಇದ್ದದ್ರಿಂದ ಆ ಆಲದ ಕಟ್ಟೆಯಲ್ಲಿ ಹೋಗಿ ಕೂತವ ಹೀಗೆ ಮರ ನೋಡಿದ, ತಲೆ ನೋಡಿದ. ದಷ್ಟಪುಷ್ಟವಾಗಿ ಬೆಳೆದು ನಿಂತ ಆಲದ ಮರದ ತುದಿಯಲ್ಲಿರುವಂತ ಆಲದ ಹಣ್ಣನ್ನು ಕಂಡ. ಇಷ್ಟಿಷ್ಟೇ ದೊಡ್ಡ ಹಣ್ಣು. ಹಾಗೆ ಮುಂದಕ್ಕೆ ಕಣ್ಣಾಯಿತಾನೆ ಗದ್ದೆ ಬೈಲಲ್ಲಿ ಕುಂಬಳ ಬಳ್ಳಿ ನೆಟ್ಟಿತ್ತು. ಆ ಬಳ್ಳಿಯಲ್ಲಿರುವಂತ ಕಾಯಿನ ಕಂಡ. ತೆಳ್ಳಗಿನ ಬಳ್ಳಿಯಲ್ಲಿ ಇಂತಿಂತ ಕಾಯಿ. ಇದನ್ನು ನೋಡಿದವ ಲೆಕ್ಕ ಆಗ್ತಾ ಇಲ್ಲಪ್ಪ, ದೇವ್ರಿಗೆ ತಲೆನೇ ಸರಿ ಇಲ್ಲ. ಅವನಿಗೆ ಎಲ್ಲಿ ಏನು ಕೊಡ್ಬೇಕು ಅಂತಲೇ ಗೊತ್ತಿಲ್ಲ. ಇಲ್ಲದೆ ಹೋದ್ರೆ ನಿಂತ್ಕೊಳ್ಳಿಕ್ಕೂ ಒಂದು ಆಧಾರ ಇಲ್ಲದೆ ಬಿದ್ದ ಹಬ್ಕೊಂಡು ಹೋದ ಆ ತೆಳ್ಳಗಿನ ಬಳ್ಳಿಯಲ್ಲಿ ಇಂತಿಂತ ಕಾಯಿ ಕೊಟ್ಟಿದ್ದ. ಅದೇ ಈ ಆಲದ ಮರ ಇಷ್ಟು ದಷ್ಟಪುಷ್ಟವಾಗಿ ಬೆಳಕೊಂಡುಂಟು, ಏನನ್ನೂ ಹೊರುವ ಶಕ್ತಿ ಉಂಟು. ಈ ಆಲದ ಮರ ತುದಿಯಲ್ಲಿ ಇಷ್ಟಿಷ್ಟೇ ದೊಡ್ಡ ಹಣ್ಣು ಕೊಟ್ಟಿದ್ದ. ದೇವರಿಗೆ ತಲೆ ಸರಿ ಇಲ್ಲ ಅಂದವ. ತಲೆ ಮೇಲೆ ಏನೋ ಬಿತ್ತು. ಏನ್ ಬಿತ್ತು ಅಂತ ಹೀಗೆ ನೋಡ್ತಾನೆ, ಆಲದ ಹಣ್ಣೆ ಬಿದ್ದದ್ದು. ಆಗ ಲೆಕ್ಕ ಆಗ್ತ ಇಲ್ಲಪ್ಪ, ದೇವರಷ್ಟು ಬುದ್ಧಿವಂತರ ಪ್ರಪಂಚದಲ್ಲಿ ಎಲ್ಲಾದ್ರೂ ಕುಂಬಳ ಬಳ್ಳಿಲ್ಲ ಅಷ್ಟು ದೊಡ್ಡ ಕಾಯಿ ಕೊಡೋದು ಬಿಟ್ಟು ಆಲದ ಮರದಲ್ಲಿ ಕೊಟ್ಟಿದ್ದಿದ್ರೆ ಅದೀಗ ನನ್ನ ತಲೆ ಮೇಲೆ ಬಿದ್ದು ನನ್ನ ತಲೆಯೇ ಹೊಡೆದು ಹೋಗ್ತಿತ್ತು. ಅಲ್ಲ, ಕಾಯಾದ್ರೂ ಹೊಡೆದು ಹೋಗ್ತಿತ್ತು. ದೇವರಷ್ಟು ಬುದ್ಧಿವಂತ ಯಾರು ಇಲ್ಲ ಅಂತ ಒಪ್ಕೊಂಡ. ನಾನು ಅವನನ್ನು ದೂಷಣೆ ಮಾಡುದೇ. ಹೋದ ಜನ್ಮದಲ್ಲಿ ನಾನು ಯಾರು ತಲೆ ಕಲ್ಲು ಹೊಡೆದಿದ್ದೆ ಅಂತ ನನ್ಗೆ ಗೊತ್ತುಂಟ. ಈ ಜನ್ಮದಲ್ಲಿ ನಮ್ಮ ಹಣೆ ಬರಕ ಅನುಭವಿಸ್ಲಿಕ್ಕೆ. ಆದ್ರೂ ಒಂದು ಮಾತುಂಟು, ಬಡವ ಬಲ್ಲಿದನು ಬಡವನಾದನು. ಇದು ಎಷ್ಟೊತ್ತಿಗೆ ಹೇಗೆ ಅಂತ ಹೇಳಲಿಕ್ಕೆ ನಿರ್ಣಯ ಇಲ್ಲ. ಅವ ನಮಗೆಲ್ಲೋ ಒಂದ್ ಕಡೆ ಕುಂಬಳಕಾಯಿ ಕೊಡ್ತೇವೆ ಈ ಇಚ್ಛೆಯಲ್ಲೇ ನಾವು ಮನೆ ಬಿಟ್ಟದ್ದು. ಒಂದು ಲೆಕ್ಕದಲ್ಲಿ ನಮ್ಮ ಹಿರಿಯರನ್ನು ನಾನು ಹಿಂದೆ ಶಾಪ ಹಾಕಿದ್ದೆ, ಎಂತದ್ದೂ ಮಾಡಿರ್ಲಿಲ್ವಲ್ಲ ಅಪ್ಪಯ್ಯ ಅಮ್ಮ ಅಂತ. ಯಾಕೆಂದ್ರೆ ಆ ಕಾಲದಲ್ಲಿ ಅತಿಕ್ರಮಣ ಮಾಡಿದ್ರೆ ಕೇಳೋರು ಇರ್ಲಿಲ್ಲ, ಊರಿಗೆ ಬೇಲಿ ಹಾಕೊಳ್ಬಹುದಿತ್ತು. ಇವ್ರು ಅದನ್ನೂ ಮಾಡ್ಲಿಲ್ಲ ಅಂತ ನಾ ಚಿಂತೆ ಮಾಡ್ದವ. ಈಗ ಬೇಲಿ ಹಾಕ್ಲಿಕ್ಕೆ ಹೋದ್ರೆ ಇದ್ದದ್ದು ತೆಗೆಯಿತು, ಅದು ಬೇರೆ. ಆದ್ರೆ ಅದನ್ನೂ ಮಾಡ್ಲಿರ್ಲಿಲ್ಲ ಅಂತ ಪಶ್ಚಾತ್ತಾಪ ಪಟ್ಟಿದ್ದೆ. ಆದ್ರೆ ಈಗ ಅನಿಸುದೇನು ಗೊತ್ತಾ, ಮಾಡಿ ಇದ್ದೇ ಒಳ್ಳೇದಾಯ್ತು. ಮಾಡಿಟ್ಟಿದ್ರೆ ಅದೇ ಜಾಗದಲ್ಲಿ ನಾನು ಜಗಳ ಮಾಡ್ಕೊಂಡು ಕೂತ್ಕೊಳ್ತಿದ್ದ ಏನೋ, ಈ ಪಾಲ್ ನಂಗೆ ಬೇಕು ಅಂತ. ಈಗ ಆ ಸಮಸ್ಯೆ ಇಲ್ಲಲ್ಲ, ಪಾಲದ ಸಮಸ್ಯೆ ಇಲ್ಲ. ಮನೇಲಿ ಸಾಕಷ್ಟು ಅನುಕೂಲ ಇದ್ರೆ ಮನೆ ಬಿಡ್ತಿದ್ದ ನಾನು. ಅನುಕೂಲ ಇಲ್ಲದೆ ಹೋದ್ರಿಂದ ಮನೆ ಬಿಟ್ಟವ ನಾನು. ಇನ್ನು ಕೆಲವು ಅನುಕೂಲ ಇದ್ರೂ ಮನೆ ಬಿಟ್ಟವರಿದ್ದಾರೆ. ಯಾಕೆ? ಅಲ್ಲಿದ್ರೆ ಮನೇಲಿ ಕೆಲಸ ಮಾಡ್ಬೇಕಲ್ಲ ತೋಟದಲ್ಲಿ. ಈ ಸಮಸ್ಯೆಯಲ್ಲಿ ಬಿಟ್ಟವರು ನಮ್ಮಲ್ಲಿದ್ದಾರೆ. ಆ ಪ್ರಶ್ನೆ ಬೇರೆ. ನನಗಂತೂ ಗಟ್ಟಿ ಅಂತದ್ದು ಇಲ್ಲ. ಆ ದೇವರನ್ನೇ ನಂಬಿ ಈ ಕ್ಷಣ ಕಾಲಿ ಅತ್ತ ಎಳೀತದೆ, ಅತ್ತ ಹೋಗುವುದೇ ಹೋಗ್ತೇ ಇರ್ತದೆ ನೋಡುವ.